ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್. ಸೊ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾವು ಬೆಂಗಳೂರಿಂದ ಪೂರಿಗೆ ಹೊರಟಿದ್ದೀವಿ. ಪೂರಿ ಜಗನ್ನಾಥನ ದರ್ಶನ ಮಾಡ್ಕೊಂಡು ಬರೋಣ ಅಂತ. ಸೊ ಲಾಸ್ಟ್ ಮಿನಿಟ್ ಪ್ಯಾಕಿಂಗ್ ಎಲ್ಲ ಮುಗಿದಿದೆ. ಇವಾಗ ಫುಡ್ಡನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. ದೇವ್ರ ಪೂಜೆ ಮಾಡಿ ಸ್ವಲ್ಪ ಊಟ ಎಲ್ಲ ಮಾಡಿಕೊಂಡು ಹೊರಡಬೇಕು. ಇನ್ನೊಂದು ಅವರಲ್ಲಿ ಎಲ್ಲನೂ ರೆಡಿ ಮಾಡಿಕೊಂಡು ಇಲ್ಲಿಂದ ಮನೆಯಿಂದ ಹೊರಡ್ತೀವಿ. ಸೊ ಟೈಮ್ ಇವಾಗ 8:30 ಆಗ್ತಾ ಇದೆ. ನಾವು ಮನೆಯಿಂದ ಹೊರಡ್ತಾ ಇದ್ದೀವಿ. ಕ್ಯಾಬ್ ಬುಕ್ ಮಾಡಿದ್ದೀನಿ. ಇನ್ನೊಂದು ಆನ್ ದ ವೇ ಬರ್ತಾ ಇದೆ. ಮುಂಚೆನೇ ಹೋಗೋಣ ಅಂತ. 10:45 ನಮಗೆ ಟ್ರೈನು. ಆದರೆ ಬೇಗ ಇದ್ದರೆ ಒಳ್ಳೆಯದು ಅಂತ ಹೊರಡ್ತಾ ಇದ್ದೀವಿ. ಸಿಗ್ತೀನಿ ಮತ್ತೆ. ನಮ್ಮ ಟ್ರೈನ್ ಆಲ್ರೆಡಿ ಬಂದಿತ್ತು. ನಾವು ಒಳಗಡೆ ಹೋಗಿ ಸೆಟಲ್ ಆಗಿದ್ದೀವಿ ಆಗಲೇ. ನಿಶು, ಟ್ರೈನ್ ಡಿಪಾರ್ಚರ್ ಬಂದು 10:45ಗೆ. ಯಶವಂತಪುರ ಜಂಕ್ಷನ್ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಇವಾಗ ಪೂರಿಗೆ ಹೊರಟಿದ್ದೀವಿ. 1500 ಕಿಲೋಮೀಟರ್ಸ್ ಜರ್ನಿ, ಹಾಗೆ 30 ಅವರ್ಸ್ ಜರ್ನಿ ಇರುತ್ತೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ನಲ್ಲಿ ಗರೀಬ್ ರಥ್ ಟ್ರೈನಲ್ಲಿ ಹೊರಟಿರೋದು. ಎಕ್ಸ್ಪ್ರೆಸ್, ಗರೀಬ್ ರಥ್ ಎಕ್ಸ್ಪ್ರೆಸ್. 10:45ಗೆ ಟ್ರೈನ್ ಹೊರಡುತ್ತೆ. ಇನ್ನೂ ಸಾಕಷ್ಟು ಟೈಮ್ ಇದೆ. ಬೇಗನೆ ಬಂದಿದ್ದೀವಿ. ಸೀಟಲ್ಲೆಲ್ಲ ಕುತ್ಕೊಂಡಿದ್ದಾಯಿತು, ಲಗೇಜ್ ಎಲ್ಲ ಇಟ್ಟಿದ್ದಾಯಿತು. ಬೇಗ ಬಂದರೆ ಅನುಕೂಲ. ಯಾಕಂದರೆ ನಮಗೆ ಲಗೇಜ್ ಎಲ್ಲ ಇಡೋದಕ್ಕೆ ಜಾಗ ಇರುತ್ತೆ, ಇಲ್ಲಾಂದರೆ ಇಲ್ಲ. ಆ್ಯಕ್ಚುಲಿ ಲಾಸ್ಟ್ ಬೋಗಿ ನಮ್ಮದೇ. ಇದು ಇಂಜಿನ್ ಅಷ್ಟೇ, ಇದು ಕೊನೆಯದು. ಲೋವರ್ ಸೀಟ್ ಎರಡೂ ನಾವೇ ತೊಗೊಂಡಿದ್ದೀವಿ. ಅದ್ರ ಮೇಲೆ ಒಂದು ಸೀಟ್ ಮಾತ್ರ ಲಗೇಜ್ ಎಲ್ಲ ಇಟ್ಟಿದ್ದೀವಿ. 3rd AC ನಾವು ಬುಕ್ ಮಾಡ್ಕೊಂಡಿರೋದು. ಸ್ಲೀಪರ್ ಆದರೆ ನಮಗೆ ಬೆಡ್ಶೀಟ್ ಎಲ್ಲ ಕೊಡೋದಿಲ್ಲ. 3rd ACಲಿ ಬೆಡ್ಶೀಟ್ ಎಲ್ಲ ಅವೈಲೇಬಲ್ ಇರುತ್ತೆ. ಹಾಗೆ ಪಿಲ್ಲೋನು ಕೊಡ್ತಾರೆ. ಈ ಥರ ರ್ಯಾಪ್ ಮಾಡಿಕೊಟ್ಟಿರ್ತಾರೆ. ನೀಟಾಗಿರುತ್ತೆ. 2 ಬೆಡ್ಶೀಟ್ಸ್ ಇರುತ್ತೆ ಒಂದರಲ್ಲಿ. ಹಾಸ್ಕೊಳ್ಳೋದಕ್ಕೊಂದಕ್ಕೆ, ಒದ್ಕೊಳ್ಳೋದಕ್ಕೊಂದಕ್ಕೆ. ಮಿರರ್ ಇದೆ. ಹಾಗೆ ಚಾರ್ಜಿಂಗ್ಗೆ ಸಾಕೆಟ್ ಇದೆ. ಇನ್ನು ಟ್ರೈನೇ ಹೊರಟಿಲ್ಲ. ಆಗಲಿ ಇವರೆಲ್ಲ ಮಲ್ಕೊಳಕ್ಕೆ ರೆಡಿ ಆಗ್ತಾರೆ. ಟೋಪಿ ಗೀಪಿ ಎಲ್ಲ ಹಾಕ್ಕೊಂಡು. ಅದು ಕೊಡಿ. ಟೈಮ್ ಕರೆಕ್ಟಾಗಿ ಟ್ರೈನ್ ಹೊರಟಿದೆ. ಟೈಮ್ ಇವಾಗ 11:10 ಆಯಿತು. ಫಸ್ಟ್ ಸ್ಟಾಪಲ್ಲಿದ್ದೀವಿ, ಯಲಹಂಕ. ಇವಾಗ ಮಲ್ಕೊಳ್ತೀವಿ. ಬೆಳಗ್ಗೆ ಸಿಗ್ತೀನಿ ನಾನು ನಿಮಗೆ. ಬಾಯ್, ಗುಡ್ ನೈಟ್. ಟೈಮ್ ಇವಾಗ 7:05 ಆಯಿತು. ನಂದ್ಯಾಳಲ್ಲಿದ್ದೀವಿ, ಆಂಧ್ರ ಪ್ರದೇಶ್. ಬೆಂಗಳೂರಿಂದ ನೀವು ಪೂರಿಗೆ ಹೋಗಬೇಕು ಅಂದರೆ ಡೈರೆಕ್ಟ್ ಟ್ರೈನ್ ನಮಗೆ ಪ್ರತಿ ಶನಿವಾರ ದಿವಸ ಇರುತ್ತೆ. ಶನಿವಾರ ದಿವಸ 10:40ಕ್ಕೆ ಯಶವಂತಪುರ ಜಂಕ್ಷನಿಂದ ಹೊರಡ್ತಾನೆ. 1500 ಕಿಲೋಮೀಟರ್ಸ್ ಜರ್ನಿ ಇರುತ್ತೆ. ಜೊತೆಗೆ 30 ಅವರು ಜರ್ನಿ ಮಾಡಬೇಕಾಗತ್ತೆ. ಅನಂತಪುರ, ನಂದ್ಯಾಳು, ಗುಂಟೂರು ಮತ್ತು ವಿಜಯವಾಡ
ವಿಶಾಖಪಟ್ಟಣಂ ಈ ರೀತಿ ಆಂಧ್ರ ಪ್ರದೇಶದ ಮೇನ್ ಸಿಟೀಸ್ನೆಲ್ಲ ಕವರ್ ಮಾಡಿಕೊಂಡು ನಮಗೆ ಪೂರಿ ರೀಚ್ ಆಗ್ತಾನೆ. ಪೂರಿ ರೀಚ್ ಆಗುವಾಗ ಬೆಳಗ್ಗೆ 4 ಗಂಟೆ ಆಗಿರುತ್ತೆ. ಅಂದರೆ ಶನಿವಾರದ ದಿವಸ ರಾತ್ರಿ ನೀವು 10:45ಗೆ ಟ್ರೈನ್ ಹತ್ತಿದ್ರೆ ಸೋಮವಾರ ದಿವಸ ಬೆಳಗಿನ ಜಾವ 4 ಗಂಟೆಗೆ ಪೂರಿನ ತಲುಪಿರ್ತೀರಾ. ಮಾರ್ನಿಂಗ್ ಕಾಫಿ ವಿತ್ ಬ್ಯೂಟಿಫುಲ್ ವ್ಯೂ. ಬೆಳಗ್ಗೆ ನನ್ನ ಮಗ ಡ್ರಾಯಿಂಗ್ ಮಾಡ್ಕೊಂಡು ಕೂತವನೆ. ಶೇಡಿಂಗ್ ಮಾಡ್ತೀವಿಯಾ? ಹಾಂ, 30 hours ಲಾಂಗ್ ಜರ್ನಿ ಟ್ರೈನಲ್ಲಿ ಇದೆ ಮೊದಲು ನಾವು ಮಾಡ್ತಾ ಇರೋದು. ಇದಕ್ಕೂ ಮುಂಚೆ ತಿರುಪತಿಗೆ ಟ್ರೈನಲ್ಲಿ ಹೋಗಿದ್ದೀವಿ ಸ್ಲೀಪರ್ ಕೋಚಲ್ಲಿ. ಬಟ್ ಈ ಸಲ 3rd AC ಬುಕ್ ಮಾಡ್ಕೊಂಡಿದ್ವಿ. ಯಾಕಂದರೆ ಆಲ್ಮೋಸ್ಟ್ ಎಲ್ಲ ನಾರ್ತ್ ಇಂಡಿಯಾ ಆಗಿರ್ಬೋದು, ನಮ್ಮ ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರ, ಬೇರೆ ಇನ್ಯಾವುದೇ ಸ್ಟೇಟ್ಗಳಿಗೆ ನಾವು ಹೋದರೂ ಕೂಡ ಸಿಕ್ಕಾಪಟ್ಟೆ ಅಲ್ಲಿ ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ. ನಾರ್ಮಲ್ ನಾವು ಸ್ಲೀಪರಲ್ಲೆಲ್ಲ ಹೋದರೆ ಕಷ್ಟ ಆಗುತ್ತೆ. ಈ ಟ್ರೈನ್ ನೇಮ್ ಬಂದು ಗರೀಬ್ ರಥ್ ಅಂತ. ಯಶವಂತಪುರದಿಂದ ಡೈರೆಕ್ಟ್ ಪುರಿಗೆ ಟ್ರೈನ್ ಇರುತ್ತೆ. ಪ್ರತಿ ಶನಿವಾರ ದಿವಸ ರಾತ್ರಿ 10:40ಕ್ಕೆ ಹೊರಡುತ್ತೆ ಈ ಟ್ರೈನು. ನಾವು 1.5 ತಿಂಗಳು ಮುಂಚೆನೇ ಟ್ರೈನ್ ಬುಕ್ ಮಾಡಿದ್ವಿ. ಆದಷ್ಟು ಬೇಗನೆ ಬುಕ್ ಮಾಡ್ಕೊಬೇಕು ನೀವು. ಆವಾಗ ನಿಮಗೆ ಟ್ರೈನ್ ಪ್ರೈಸ್ ಕೂಡ ಕಡಿಮೆ ಇರುತ್ತೆ. ಜೊತೆಗೆ ನಿಮಗೆ ಬೇಕಾಗುವಂಥ ಸೀಟ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಬೋದು. ನಾವು 3rd ACಲಿ ಹೋಗಿದ್ವಿ, ಹಾಗಾಗಿ 1200+ ನಮಗೆ ಚಾರ್ಜ್ ಆಯಿತು ಒಬ್ಬರೊಬ್ಬರಿಗೆ. ನೀವು ಬರೀ ಸ್ಲೀಪರಲ್ಲಿ ಹೋಗ್ತೀರಾ ಅಂತ ಅಂದರೆ ಇನ್ನೂ ಕಡಿಮೆ ಬೀಳುತ್ತೆ. ಆದರೆ AC ಇರೋದಿಲ್ಲ, ತುಂಬ ಸೆಕೆ ಆಗುತ್ತೆ. ಜೊತೆಗೆ ಪ್ರೈವಸಿ ಕೂಡ ಇರೋದಿಲ್ಲ ಅಷ್ಟಾಗಿ. ಬೆಡ್ಶೀಟು ಪಿಲ್ಲೋ ಯಾವುದನ್ನು ಅವರು ಕೊಡೋದಿಲ್ಲ. ಜೊತೆಗೆ ಅಷ್ಟು ಸೇಫ್ಟಿನೂ ಅಲ್ಲ ನಾವು ಸ್ಲೀಪರ್ ಕೋಚಲ್ಲಿ ಟ್ರಾವೆಲ್ ಮಾಡೋ ಅಂಥದ್ದು. ಯಾಕಂದರೆ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಹೋಗ್ಬೋದು, ಹಾಗಿರುತ್ತೆ. ಹಾಗೆ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಖರ್ಚು ಮಾಡ್ತೀವಿ, ನಮ್ಗೆ ಇನ್ನೂ ಸ್ವಲ್ಪ ಕ್ಲೀನ್ ಆಗಿರಬೇಕು ಟ್ರೈನು ಅನ್ನೋ ಹಾಗಿದ್ರೆ 2nd AC, 1st AC ಅಂತ ಕೂಡ ಸಿಗುತ್ತೆ. ಅದು ಸಪ್ರೇಟ್ ನಿಮಗೆ ರೂಮ್ ಥರ ಇರುತ್ತೆ ಫಸ್ಟ್ ACಲೆಲ್ಲ. ಆ ರೀತಿ ಕೂಡ ನೀವು ಹೋಗಿ ಬರ್ಬೋದು. ಟ್ರೈನಲ್ಲಿ ನೀವು ಟ್ರಾವೆಲ್ ಮಾಡುವಾಗ ಊಟ ತಿಂಡಿದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಯಾಕಂದರೆ ಟ್ರೈನಲ್ಲಿ ಸಿಗೋದು ಅಷ್ಟು ಟೇಸ್ಟಿ ಆಗಿರೋದಿಲ್ಲ. ಜೊತೆಗೆ ಹೈಜೀನ್ ಕೂಡ ಮೇಂಟೈನ್ ಮಾಡಿರೋದಿಲ್ಲ. ಹಾಗಾಗಿ ನಾನು ಹೋಗೋಕ್ಕೆ ಮುಂಚೆನೇ ಮನೆಯಿಂದನೇ ಎಲ್ಲ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಬೆಳಗ್ಗೆ ಇವತ್ತು ತಿಂಡಿಗೆ ಚಿತ್ರಾನ್ನ, ಈರುಳ್ಳಿ ಏನೋ ಹಾಕದೆ ಮಾಡಿರೋದು. ಹೆಂಗಿದೆ? ಚೆನ್ನಾಗಿದೆಯಾ? ಚೆಲ್ಬೇಡ, ಒಂದು ಸ್ವಲ್ಪ ಮುಂದೆ ಕೂತ್ಕೋ. ಟ್ರಾವೆಲ್ ಫ್ರೆಂಡ್ಲಿ ಆಗಿರುವಂಥ ಅಡುಗೆಗಳನ್ನು ನಾವೇ ಮನೆಯಿಂದ ಮಾಡ್ಕೊಂಡು ಹೋದರೆ ಆಲ್ಮೋಸ್ಟ್ ನಾವು 3-4 ಟೈಮ್ಸು ಊಟ ಮಾಡ್ಕೊಬೋದು. ನಾನು ಯಾವ್ಯಾವ ಅಡುಗೆಗಳನ್ನ ಮಾಡ್ಕೊಂಡು ಹೋಗಿದ್ದೆ ಅಂತ ಈಗಾಗಲೇ ವಿಡಿಯೋ ಹಾಕಿದ್ದೀನಿ. ಯಾರಾದರೂ ನೋಡಿರಲಿಲ್ಲ ಅಂದರೆ ದಯವಿಟ್ಟು ಹೋಗಿ ವಿಡಿಯೋನ ನೋಡಿ. ಇನ್ನು ಟ್ರೈನ್ ಜರ್ನಿ ಮಾಡುವಾಗ ಟೈಮ್ ಪಾಸ್ ಆಗಬೇಕಲ್ಲ. ಟೈಮ್ ಪಾಸ್ಗೆ ಅಂತ ಅಂದ್ಬಿಟ್ಟು ಮಕ್ಕಳಿದ್ರೆ ಅವ್ರಿಗೆ ಡ್ರಾಯಿಂಗಿಗೆ ಕಲರ್ಸು ಎಲ್ಲ ತೊಗೊಂಡೋಗ್ಬೋದು. ದೊಡ್ಡವರಾದರೆ ಓದೋದಕ್ಕೆ ಪುಸ್ತಕ ಎಲ್ಲ ತೊಗೊಂಡೋಗ್ಬೋದು. ಇನ್ನು ನಮ್ಮ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಂಥ ಹುಡುಗರು ಕೆಲವೊಬ್ಬರು ತುಂಬ ಫ್ರೆಂಡ್ಲಿ ಆಗಿದ್ದರು. ಅವರು ಒಡಿಸ್ಸಾದಿಂದ ಬೆಂಗಳೂರಿಗೆ ಬಂದು ಕೆಲಸ ಎಲ್ಲ ಮಾಡ್ತಾ ಇದ್ದಾರಂತೆ. ಅವರು ನನ್ನ ಮಗನ ಜೊತೆ ಲೂಡೋ ಆಡ್ತಾ ಇದ್ದಾರೆ. ಟೈಮ್ ಇವಾಗ 11:30. ಇವಾಗ ಗುಂಟೂರು ಬಿಟ್ಟಿದ್ದೀವಿ. ಬೆಟ್ಟದ ಗೋದಾವರಿ ಇವೆರಡು ಟ್ರೈನ್ಗೆ ನೋಡಿ. ಅಲ್ಲಿ ರೋಡು, ಮೇನ್ ರೋಡು, ಅಲ್ಲಿ ನೀರು ಇವಾಗ ಬಿಟ್ಟಿದ್ದಾರೆ ರೀ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೈಡು ಪ್ಯಾಂಡ ತಗೋ.
ಇನ್ನೇನು ನಾವು ವಿಜಯವಾಡ ರೀಚ್ ಆಗ್ತಾ ಇದ್ವಿ, ಅವಾಗ ಈ ಸುಂದರವಾಗಿರುವಂಥ ಒಂದು ಬ್ರಿಡ್ಜ್ ಮೇಲೆ ನಮ್ಮ ಟ್ರೈನು ಪಾಸ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹರಿತಾ ಇರೋದು ಕೃಷ್ಣಾ ನದಿ. ಕೃಷ್ಣಾ ಸ್ಟೇಷನ್ ಬಿಡ್ತಾ ಇದ್ದಂಗೆ ನಮಗೆ ನೆಕ್ಸ್ಟು ವಿಜಯವಾಡ ಸಿಗುತ್ತೆ. ಆ ಮಧ್ಯದಲ್ಲಿ ಇರುವಂಥ ಬ್ಯೂಟಿಫುಲ್ ಆಗಿರುವಂಥ ಸೀನ್ರಿ ಇದು. ಇವಾಗ ವಿಜಯವಾಡ ಜಂಕ್ಷನ್ ರೀಚ್ ಆಗಿದ್ದೀವಿ. ಟೈಮ್ ಎಷ್ಟು? ಹತ್ರ 2 ಗಂಟೆ ಆಗ್ತಾ ಬರ್ತಾ ಇದೆ. ಊಟಕ್ಕೆ ಚಪಾತಿ, ಆಮೇಲೆ ಕರಿಬೇವಿನ ಸೊಪ್ಪು, ಚಟ್ನಿ ಪುಡಿ, ಹಾಗೆ ಟೊಮೆಟೊ ತೊಕ್ಕು ಮತ್ತು ರೈಸು. ನೀವು ಟ್ರೈನಲ್ಲಿ ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ಅಥವಾ ಈ ರೀತಿ ಲಾಂಗ್ ಟ್ರಾವೆಲಿಂಗ್ ಏನಾದರೂ ಮಾಡ್ತೀರಾ ಅಂದರೆ ಟ್ರೈನಲ್ಲಿ ಆದಷ್ಟು ನೀವು ಲೈವ್ ಟ್ರೈನ್ ಸ್ಟೇಟಸ್ ಅನ್ನೋ ಒಂದು ಆ್ಯಪ್ ಬರುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮ್ಮ ಟ್ರೈನ್ ಎಲ್ಲಿದೆ, ಯಾವ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ, ಹಾಗೆ ಇವಾಗ ನೀವು ಯಾವ ಸ್ಟೇಷನಲ್ಲಿದ್ದೀರಾ ಎಲ್ಲದೂ ಕೂಡ ಅದರಲ್ಲಿ ತೋರಿಸುತ್ತೆ. ಎಷ್ಟು ಗಂಟೆಗೆ ಹೊರಡ್ತಾನೆ, ಎಷ್ಟು ಗಂಟೆಗೆ ನಿಮಗೆ ಅಲ್ಲಿ ಹಾಲ್ಟ್ ಆಗ್ತಾನೆ, ಅಂದರೆ ಎಷ್ಟು ನಿಮಿಷ ನಿಲ್ಲಿಸ್ತಾನೆ ಯಾವ ಸ್ಟೇಷನಲ್ಲಿ, ಎಲ್ಲದೂ ಕೂಡ ಗೊತ್ತಾಗುತ್ತೆ. ಅದರಿಂದ ನಿಮಗೆ ಹೊರಗಡೆ ಬಂದು ಎಲ್ಲ ಈಚೆ ಸ್ವಲ್ಪ ಹೊತ್ತು ಓಡಾಡೋದಕ್ಕೆಲ್ಲದಕ್ಕೂ ಟೈಮ್ ಇರುತ್ತೆ. ಮೊದಲನೇ ಸಲ ನಾವು ಇಷ್ಟು ಲಾಂಗ್ ಟ್ರಿಪ್ಪು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು ಆಗಿರೋದ್ರಿಂದ ನಮಗೆ ಈ ಆ್ಯಪಿಂದ ತುಂಬಾ ಉಪಯೋಗ ಆಯಿತು. ಯಾಕಂದರೆ ಬೆಂಗಳೂರಿಂದ ನಮಗೆ ಪೂರಿಗೆ ಬರುವಾಗ ಏನೂ ತೊಂದರೆ ಆಗಲಿಲ್ಲ. ಬಟ್ ರಿಟರ್ನ್ ಟ್ರೈನ್ ನಮ್ಮದೇನಿತ್ತು ಆ ಟ್ರೈನ್ ತುಂಬಾ ಲೇಟ್ ಆಯಿತು, ಡಿಲೇ ಆಯಿತು. ಹಾಗಾಗಿ ನಮಗೆ ಎಲ್ಲಿದೆ ಟ್ರೈನು, ಯಾವ ಸ್ಟೇಷನಲ್ಲಿದೆ, ನಮ್ಮ ಸ್ಟೇಷನ್ ರೀಚ್ ಆಗೋಷ್ಟರಲ್ಲಿ ಎಷ್ಟು ಗಂಟೆ ಆಗ್ಬೋದು ಎಲ್ಲದೂ ಕೂಡ ಕರೆಕ್ಟಾಗಿ ಮಾಹಿತಿ ಸಿಗ್ತಾಯಿತ್ತು. ಯಾಕಂದರೆ ಅಲ್ಲಿರೋರು ಅಲ್ಲಿ ಒಡಿಯಾ ಭಾಷೆ ಮಾತಾಡ್ತಾರೆ, ಅಷ್ಟಾಗಿ ನಮಗೆ ಕಮ್ಯುನಿಕೇಷನ್ ಮಾಡೋದಕ್ಕಾಗಲ್ಲ. ಮಾಡಿದ್ರೂ ಕೂಡ ಅವರು ಸರಿಯಾಗಿ ಹೇಳಲ್ಲ. ಇದೆಲ್ಲ ತೊಂದರೆಗಳು ಇರೋದಿಲ್ಲ. ಆ ಆ್ಯಪ್ನ ಹಾಕ್ಕೊಂಡ್ರೆ ಈಸಿಯಾಗಿ ನೀವು ಎಲ್ಲಿದೆ ನಮ್ಮ ಟ್ರೈನು ಅನ್ನೋದನ್ನೆಲ್ಲ ನೋಡ್ಬೋದು. ರಾತ್ರಿ ಎಷ್ಟು ಗಂಟೆ ಇವಾಗ? 9:30. ಮೇಥಿ ತೇಪ್ಲ, ಮೊಸರು, ಹಾಗೆ ಚಟ್ನಿ ಪುಡಿ, ಸೌತೆಕಾಯಿ ಜೊತೆಗೆ. ಕಂಪ್ಲೀಟಾಗಿ ನಾವು ಬೆಂಗಳೂರಿಂದ ಪೂರಿಗೆ ರೀಚ್ ಆಗೋವರೆಗೂ ಟ್ರೈನಲ್ಲಿ ಊಟಕ್ಕೆ ಅಥವಾ ತಿನ್ನೋದಕ್ಕೆ ಏನೂ ಎಕ್ಸ್ಟ್ರಾ ತೊಗೊಳ್ಳಿಲ್ಲ. ಟೀ ಕಾಫಿ ಮಾತ್ರ ಒಂದು ಟೈಮ್ ತೊಗೊಂಡಿದ್ವಿ, ಬಿಟ್ಟರೆ ಊಟ ಪೂರ್ತಿ ನಾವು ಮನೆಯಿಂದ ತೊಗೊಂಡೋಗಿರೋದೇ ಆಯಿತು. ಇದ್ರ ಜೊತೆ ನಾವು ಕೆಲವೊಂದು ಫ್ರೂಟ್ಸು ಹಾಗೆ ಸೌತೆಕಾಯಿ ಇದನ್ನೆಲ್ಲ ತೊಗೊಂಡೋಗಿದ್ವಿ. ಸ್ನ್ಯಾಕ್ಸ್ಗೆ ಅಂತ ಹೇಳಿ ಒಗ್ಗರಣೆ ಪುರಿ, ಕಡಲೆಕಾಯಿ ಹುರ್ಕೊಂಡೆಲ್ಲ ಹೋಗಿದ್ದರಿಂದ ನೆಮ್ಮದಿಯಾಗಿ ನಾವು 3 ಸಲ ಊಟ ಮಾಡಿದ್ವಿ. ಬಟ್ ಬರುವಾಗ ಆಗಾಗಲಿಲ್ಲ. ಸ್ವಲ್ಪ ಅಂದರೆ ಸ್ವಲ್ಪನೂ ಊಟ ಚೆನ್ನಾಗಿರೋದಿಲ್ಲ ಟ್ರೈನಲ್ಲಿ ನಮಗೆ ಸಿಗೋದು. ಆದಷ್ಟು ನೀವು ಮನೆಯಿಂದ ಪ್ಯಾಕ್ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಗುಡ್ ನೈಟ್. ನಿಶು ಮಲ್ಗೋ. ಗುಡ್ ನೈಟ್ ನಿಶು. ಹಾಯ್. गाड़ी संख्या A812 पूरी राउरकेला एक्सप्रेस जिसके रवाना. ಕೆಲವೊಂದು ಟ್ರೈನ್ಗಳು ಇವಾಗ ಯಶವಂತಪುರ ಜಂಕ್ಷನಿಂದನೇ ಹೊರಡುವಂಥ ಟ್ರೈನ್ಗಳಾಗಿರ್ಬೋದು ಅಥವಾ ಮೇಯ್ನ್ ಯಾವ ಜಂಕ್ಷನಿಂದ ಹೊರಡುತ್ತೋ ಅಂಥ ಟ್ರೈನು ಯಾವತ್ತಿಗೂ ಕೂಡ ಲೇಟ್ ಆಗೋದಿಲ್ಲ. ಕರೆಕ್ಟ್ ಟೈಮ್ ಪಿಕ್ ಮಾಡ್ತಾನೆ. ಲೇಟ್ ಆದರೂ ಕೂಡ ಒಂದು 5-10 ನಿಮಿಷ ಡಿಲೇ ಆಗ್ಬೋದಷ್ಟೇ. ಕರೆಕ್ಟ್ ಟೈಮ್ಗೆ ಹೊರಡ್ತಾನೆ, ಕರೆಕ್ಟ್ ಟೈಮ್ಗೆ ರೀಚ್ ಆಗಿರ್ತಾನೆ. ಹಾಗಾಗಿ ನೀವು ಆನ್ ಟೈಮಲ್ಲಿ ಸ್ಟೇಷನಲ್ಲಿ ಇರಬೇಕಾಗತ್ತೆ. ನಮಗೆ ಬರುವಾಗ ಸ್ವಲ್ಪನೂ ತೊಂದರೆ ಆಗಲಿಲ್ಲ. ಕರೆಕ್ಟಾಗಿ ಟೈಮ್ಗೆ ಹೊರಟ ಹಾಗೆ 4 ಗಂಟೆ ಕರೆಕ್ಟಾಗಿ ಬೆಳಗಿನ ಜಾವ ಪೂರಿ ರೀಚ್ ಆದ್ವಿ. ಅದಾದಮೇಲೆ ಸ್ಟೇಷನಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದ್ದಂಗೆ ನಿಮಗೆ ಸುಮಾರು ಜನ ಕಾಯ್ತಾ ನಿಂತಿರ್ತಾರೆ ಆಟೋ ಅಂತ. ತುಂಬ ಜಾಸ್ತಿ ರೇಟ್ ಹೇಳ್ತಾರೆ. ನೀವು ಸ್ವಲ್ಪ ಬಾರ್ಗೇನ್ ಮಾಡಿ ನೀವು ಮುಂಚೆನೇ ರೂಮ್ ಬುಕ್ ಮಾಡ್ಕೊಂಡಿದ್ರೆ ಅಲ್ಲಿಗೆ ಡೈರೆಕ್ಟಾಗಿ ಹೋಗ್ಬೋದು. ಅಥವಾ ನಮ್ಮ ಥರ ರೂಮ್ ಬುಕ್ ಮಾಡ್ಕೊಳ್ದೆ ಅವ್ರನ್ನೇ ಕೇಳಿ ಎಲ್ಲಾದರೂ ಚೆನ್ನಾಗಿರೋ ಹೋಟೆಲ್ನ ತೋರಿಸಿ, ರೂಮ್ನ ತೋರಿಸಿ ಅಂತ ಕೇಳಿ ಅಲ್ಲಿ ಅವ್ರಿಗೆ ತೋರಿಸೋವಂಥ ರೂಮ್ಗಳು 1-2-3 ನೋಡಿ ನಿಮ್ಗೆ ಇಷ್ಟ ಆಗೋದನ್ನು ಸೆಲೆಕ್ಟ್ ಮಾಡ್ಬೋದು. ನಾವು ಕೂಡ ಅದೇ ರೀತಿ ಮಾಡಿದ್ವಿ. ನಮ್ಮ ಆಟೋ ಡ್ರೈವರ್ಗೆ ಹೇಳಿದ್ವಿ ಎಲ್ಲಾದರೂ ಚೆನ್ನಾಗಿರೋ ರೂಮ್ ತೋರಿಸಿ ಅಂತ. ಅವರೇ ಕರ್ಕೊಂಡು ಹೋಗಿ ಈ ಹೋಟೆಲ್ ತೋರಿಸಿದ್ರು. ಇಲ್ಲೇ ನಾವು 2 ಡೇಸ್ ಸ್ಟೇ ಆಗಿದ್ವಿ. ರೂಮ್ ಟೂರ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಥವಾ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಶೇರ್ ಮಾಡ್ತೀನಿ. ಇನ್ನು ಜಗನ್ನಾಥನ ದರ್ಶನ ಹೇಗಾಯಿತು, ಹಾಗೆ ಏನೆಲ್ಲ ಪ್ರೊಸೀಜರ್ ಇದೆ ಅಲ್ಲಿ ಹೋಗೋದಕ್ಕೆ, ಜೊತೆಗೆ
ನಿಮಗೆ ಚೆನ್ನಾಗಿ ದರ್ಶನ ಆಗಬೇಕು ಅಂತಂದರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ, ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಹಾಗೆ ಏನೆಲ್ಲ ಸ್ಕ್ಯಾಮ್ಗಳು ನಡೆಯುತ್ತೆ ದೇವಸ್ಥಾನದಲ್ಲಿ, ಹಾಗೆ ಬೇರೆ ಕಡೆ ಎಲ್ಲದನ್ನು ತಿಳ್ಕೊಬೇಕು ಅಂತಂದರೆ ನೀವು ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡದೆ ನೋಡಬೇಕಾಗತ್ತೆ. ಅದಕ್ಕೂ ಮುಂಚೆ ಈ ಜಗನ್ನಾಥನ ದೇವಸ್ಥಾನದ ಬಗ್ಗೆ ನೀವು ತಿಳ್ಕೊಳ್ಬೇಕಾದಂಥ ಕೆಲವೊಂದು ವಿಸ್ಮಯಕಾರಿ ವಿಷಯಗಳು ಇದೆ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ದೇವಸ್ಥಾನದ ಬಗ್ಗೆ ತಿಳ್ಕೊಂಡಿದ್ದ ನಂತರ ನೀವು ಅಲ್ಲಿ ದೇವಸ್ಥಾನದ ದರ್ಶನ ಮಾಡಿದ್ರೆ ಅದರ ಒಂದು ವೈಬೇ ಬೇರೆ. ನಮ್ಮ ಭಾರತ ದೇಶದಲ್ಲಿರುವಂಥ 4 ಪ್ರಮುಖ ಧಾಮಗಳಲ್ಲಿ ಅಂದರೆ 4 ಧಾಮ್ಗಳಲ್ಲಿ ಈ ಕ್ಷೇತ್ರನೂ ಕೂಡ ಒಂದು. ಜಗನ್ನಾಥ ಪುರಿ ದರ್ಶನ ತುಂಬ ಚೆನ್ನಾಗಾಯಿತು. ಇನ್ನು 30 ಅವರ್ಸ್ ಟ್ರೈನ್ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳೋದಾದರೆ ನಮಗಂತೂ ಚೆನ್ನಾಗೇ ಇತ್ತು. ಯಾಕಂದರೆ ಒಳ್ಳೆ ಕಂಪನಿ ಇತ್ತು. ಹಾಗೆ ನಮಗೆ ಎಷ್ಟು ಬೇಗ ಟೈಮ್ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಎಲ್ಲ ನಾವು ಊಟ ಎಲ್ಲ ಮನೆಯಿಂದನೇ ಮಾಡ್ಕೊಂಡು ಹೋಗಿದ್ದರಿಂದ ಸ್ವಲ್ಪನೂ ಏನೂ ಬೇಜಾರಾಗಲಿಲ್ಲ ನಮಗೆ. ಇನ್ನು ಹೈಜೀನ್ ಅಂತಂದರೆ ಟಾಯ್ಲೆಟ್ ಎಲ್ಲ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತಾರೆ, ಬೆಳಗ್ಗೆ ಸಾಯಂಕಾಲ ಎಲ್ಲ. ಬಟ್ ತುಂಬ ಜನ ಇರೋದ್ರಿಂದ ಅದು ಹಾಗೆ ಕ್ಲೀನಾಗಿರುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಾವು ಕೂಡ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವ್ಲಾಗ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಖಂಡಿತವಾಗ್ಲೂ ಆ ವ್ಲಾಗ್ಗೆ ನೀವು ವೆಯ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು.